महालक्ष्मीश्च विद्महे विष्णुपत्नी च धीमहि तन्नो लक्ष्मी प्रचोदयात्। ओम ध्रां ध्रीं द्रौं सह शुक्राय नमः। ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೆ ಮೇಷ, ವೃಷಭ, ಮಿಥುನ ರಾಶಿ ಲಗ್ನದವರ ಗುರುಬಲ ಕಾರ್ಯಕ್ರಮವನ್ನ ನಾನು ಮಾಡಿದ್ದೆ. ಈಗ ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿ ಲಗ್ನದವರ ಮತ್ತು ಸಿಂಹ ರಾಶಿ ಲಗ್ನದವರ ಗುರುಬಲ ಹೇಗಿದೆ ಅಂತ ನೋಡೋಣ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕರ್ಕಾಟಕ ರಾಶಿ ಲಗ್ನದವರಿಗೆ ಈ ವರ್ಷ ಗುರು 11ರಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮುಟ್ಟಿದ್ದೆಲ್ಲವೂ ಕೂಡ ನಿಮಗೆ ಚಿನ್ನ ಅನ್ನೋ ರೀತಿ ಕೆಲಸ ಆಗ್ತಾ ಹೋಗುತ್ತೆ. ಕೆಲವೊಂದು ವಿಷಯದಲ್ಲಿ ಮಾತ್ರ ನೀವು ಎಚ್ಚರಿಕೆಯಿಂದ ಇರಬೇಕು. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವರ್ಷ ನಿಮಗೆ ಹಣದ ಹರಿವು ಹೆಚ್ಚಾಗಬಹುದು. ಹಲವಾರು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗ್ತಾ ಹೋಗುತ್ತೆ. ವಿಘ್ನಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಮತ್ತು ಬಯಕೆ ಈ ವರ್ಷ ನಿಮಗೆ ಈಡೇರುತ್ತೆ. ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ನೋಡಿದಾಗ ಈ ವರ್ಷ ಉತ್ತಮವಾಗಿದೆ. ಆದರೆ ಹೈಯರ್ ಸ್ಟಡೀಸ್ ಯಾರ್ಯಾರು ಮಾಡ್ತಿರ್ತಾರೆ, ಡಿಗ್ರಿ, ಡಬಲ್ ಡಿಗ್ರಿ, ಅವ್ರಿಗೆ ಮಾತ್ರ ಈ ವರ್ಷ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಸೆಕೆಂಡ್ PUC ಮತ್ತು ಸೆಕೆಂಡ್ PUC ಒಳಗಡೆ ಯಾರ್ಯಾರು ಓದ್ತಿರ್ತಾರ ಅವ್ರಿಗೆ ಸ್ವಲ್ಪ ಮಟ್ಟಿನ ಸೋಂಬೇರಿತನ ಕಾಡ್ಬೋದು, ಅಥವಾ 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಯಾರ್ಯಾರು ಬರೀತಿರ್ತಾರ, IPSC, SSC ಈ ರೀತಿ, ಅವ್ರಿಗೂ ಕೂಡ ಉತ್ತಮ ವಿದ್ಯಾಭ್ಯಾಸ ಈ ವರ್ಷ ನೋಡ್ಬೋದು. ಉದ್ಯೋಗದಲ್ಲಿ ಅತ್ಯುತ್ತಮವಾಗಿರುತ್ತೆ. ಸಂಬಳ ಜಾಸ್ತಿ ಆಗ್ಬೋದು. ಉನ್ನತ ಕಂಪನಿಯಲ್ಲಿ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಮತ್ತು ಕೆಲಸ ಕಾರ್ಯಗಳು ಸರಾಗವಾಗಿ, ನಿರ್ವಿಘ್ನವಾಗಿ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಒಂದು ಸ್ಟ್ರೆಸ್ ಬರಲಿ, ಅದನ್ನ ನೀವು ಉತ್ತಮವಾಗಿ ನಿಭಾಯಿಸ್ತಾ ಹೋಗ್ತೀರಾ. ಮತ್ತು ಉದ್ಯೋಗ ಇಲ್ಲ ಅನ್ನೋರಿಗೆ ಈ ವರ್ಷ ಉದ್ಯೋಗ ಪ್ರಾಪ್ತಿ. ಹಿಂದೆ ನಿಮ್ಗೆ ಯಾರು ಸಪೋರ್ಟ್ ಇಲ್ಲ, ಕೊಲೀಗ್ಸ್ ಮತ್ತೆ ಬಾಸ್ ಇಂದ ಮತ್ತು ಇನ್ನಿತರೆ ಕ್ಷೇತ್ರಗಳಲ್ಲಿ ನಿಮ್ಗೆ ಸಪೋರ್ಟ್ ಇಲ್ಲ ಅಂತಂದಾಗ ಈ ವರ್ಷ ನಿಮ್ಗೆ ಸಪೋರ್ಟ್ ಸಿಗ್ಬೋದು. ಮುಖ್ಯವಾಗಿ ಬಾಸ್ ಮತ್ತೆ ಕೊಲೀಗ್ಸ್ ಕಡೆಯಿಂದ ನಿಮ್ಗೆ ಉತ್ತಮ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ವ್ಯವಹಾರ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರ ಮತ್ತು ಸ್ವಂತ ಉದ್ಯೋಗ ಅಂತಂದಾಗ ನೀವು ಗುರು ಹಿರಿಯರನ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ. ಮತ್ತು ಅದೃಷ್ಟದಿಂದ, ಭಾಗ್ಯದಿಂದ ನಿಮಗೆ ಮಾರ್ಕೆಟಿಂಗ್ ಮತ್ತು ಸ್ವಂತ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡ್ಕೋಬಹುದು. ಮತ್ತು ಟ್ರಾವೆಲಿಂಗ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಇರುತ್ತೆ. ಯಾಕಂದ್ರೆ ಗುರು ನಿಮಗೆ 9ರ ಅಧಿಪತಿ ಆಗಿರೋದ್ರಿಂದ ಟ್ರಾವೆಲಿಂಗ್ ಮಾಡ್ತಾ ವ್ಯವಹಾರ ಮತ್ತು ಮಾರ್ಕೆಟಿಂಗ್ ಮಾಡೋದ್ರಿಂದ ನೀವು ಇನ್ನೂ ಹೆಚ್ಚಿನ ಲಾಭವನ್ನ ಪಡ್ಕೋಬಹುದು. ಮದುವೆ ಜೀವನ ಅಂತ ಬಂದಾಗ ಈ ವರ್ಷ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕು. ಯಾಕಂತಂದ್ರೆ 6ನೇ ಮನೆ ಅಧಿಪತಿ ಆದ್ದರಿಂದ ದಾಂಪತ್ಯದಲ್ಲಿ ಕೆಲವು ಅಸಂಗತಿಗಳು ನಡೆಯುತ್ತೆ, ಅಸಮಾಧಾನ ಮೂಡಬಹುದು. ಮದುವೆ ಆಗದೇ ಇದ್ದವರಿಗೆ ಹಿರಿಯರಿಂದ ಒಪ್ಪಿಗೆ ಸಿಕ್ಕಿದಾಗ ಮಾತ್ರ ನಿಮಗೆ ಮದುವೆ ಆಗತ್ತೆ. ನೀವು ಸ್ವಲ್ಪ ಮನಿ ಮೈಂಡೆಡ್ ಆಗಿರ್ತೀರ. 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ನೀವಿನ್ನೂ ದುಡಿಬೇಕು, ನಾನು ಇನ್ನೂ ಸೆಟ್ಲ್ ಆಗಬೇಕು ಅಂತ ಇರ್ತೀರ. ಆದ್ರೆ ಹಿರಿಯರು ಒಪ್ಪಿದಾಗ ನೀವು ಮದುವೆಯನ್ನ ಆಗ್ಲೇಬೇಕಾಗತ್ತೆ. ವ್ಯಾಜ್ಯದಲ್ಲಿ ನಿಮಗೆ ಈ ವರ್ಷ ಜಯ ಖಂಡಿತ. ಯಾಕಂದ್ರೆ 6ನೇ ಮನೆ ಶತ್ರು ಸ್ಥಾನ ಅಂತ ಹೇಳ್ತೀವಿ. 6ನೇ ಮನೆ ಅಧಿಪತಿ 11ರಲ್ಲಿ ಇರೋದ್ರಿಂದ ಈ ವರ್ಷ ಶತ್ರುಗಳಿಂದ ನಿಮಗೆ ಜಯ ಖಂಡಿತ ಇದ್ದೇ ಇರುತ್ತೆ. ಗುರು ಹಿರಿಯರ ಸಲಹೆ ಸಹಾಯ ಪಡ್ಕೊಡೋದ್ರಿಂದ ವ್ಯಾಜ್ಯದಲ್ಲಿ ಮತ್ತು ನಿಮ್ಗೆ ಏನಾದರೂ ಶತ್ರು ಕಾಟ ಇತ್ತು ಅಂತಂದಾಗ ಶತ್ರುಗಳನ್ನ ನೀವು ಈ ವರ್ಷ ಜಯಿಸ್ತೀರಾ. ದತ್ತಾತ್ರೇಯ ಗುರುಗಳ ಚರಿತ್ರೆ ಮತ್ತು ಶ್ರೀಪಾದ ಶ್ರೀ ವಲ್ಲಭ ಗುರುಗಳ ಚರಿತ್ರೆಯನ್ನು ಓದೋದ್ರಿಂದ ಜೀವನದಲ್ಲಿ ಕೆಲವು ಅನುಕೂಲ ಕ್ಷಣಗಳನ್ನ ನೀವು ಈ ವರ್ಷ ನೋಡ್ತೀರಾ. ಆರೋಗ್ಯ ವಿಚಾರದಲ್ಲಿ ಹಿಂದೆ ನಿಮಗೆ ದೊಡ್ಡ ಮಟ್ಟದ ಕಾಯಿಲೆ, ಅನಾರೋಗ್ಯದಿಂದ ನಿಮಗೆ ಬಾಧೆ ಆಗಿತ್ತು ಅಂತಂದಾಗ ಈ ವರ್ಷ ಸ್ವಲ್ಪ ಮಟ್ಟಿನ ಚೇತರಿಕೆ ನಿಮಗೆ ಸಿಗಬಹುದು. ಆದ್ರೂ ಕೂಡ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರ ವಹಿಸಲೇಬೇಕು. ವಾಕಿಂಗ್ ಜಾಸ್ತಿ ಮಾಡಿ ಅಥವಾ ಜಾಗಿಂಗ್ ಜಾಸ್ತಿ ಮಾಡಿ. ಯಾಕಂದ್ರೆ ನಿಮಗೆ ಗುರು 9ರಲ್ಲಿ ಇರೋದ್ರಿಂದ ವಾಕಿಂಗು, ಜಾಗಿಂಗ್ ಮಾಡೋದ್ರಿಂದ ಆ ಅನಾರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನ ನೀವು ನೋಡ್ಬೋದು. ಗುರುವಿನ ಆರಾಧನೆ ಜಪವನ್ನ ಮಾಡ್ಕೊಳ್ಳಿ. ದತ್ತಾತ್ರೇಯ ದೇವರ ಒಂದು ಚರಿತ್ರೆಯನ್ನು ಓದೋದ್ರಿಂದ ಈ ವರ್ಷ ನಿಮಗೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಇದಿಷ್ಟು ಕರ್ಕಾಟಕ ರಾಶಿ ಲಗ್ನದವರ ಗುರುಬಲ. ಈಗ ಸಿಂಹ ರಾಶಿ ಲಗ್ನದವರ ಗುರುಬಲವನ್ನು ನೋಡೋಣ. ಈ ವರ್ಷ ಗುರು ಸಿಂಹ ರಾಶಿ ಲಗ್ನದವರಿಗೆ 10ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಯಶಸ್ಸು, ಕೀರ್ತಿ, ಅಧಿಕಾರ ಪ್ರಾಪ್ತಿ, ಹೆಸರು ಮಾಡ್ತೀರಾ. ಆದ್ರೆ ಸ್ವಲ್ಪ ಮೊದಲ ಹಂತದಲ್ಲಿ ಹಿಂಜರಿಕೆ, ಭಯ, ಸ್ಟ್ರಗಲ್ ಅನ್ನ ನೀವು ಅನುಭವಿಸಲೇಬೇಕಾಗತ್ತೆ. ಇಷ್ಟು ದಿನ ಅಧಿಕಾರ ಪ್ರಾಪ್ತಿಗೆ, ಹೆಸರು ಮಾಡೋಕ್ಕೆ ನೀವು ತುಂಬಾ ಹೆಣಗಾಡಬೇಕಾಗಿತ್ತು. ಪರಿಸ್ಥಿತಿನ ನಿಮ್ಮ ಕಂಟ್ರೋಲ್ಗೆ ತರಕ್ಕೆ ಹೆಣಗಾಡ್ತಾ ಇದ್ರಿ ನೀವು. ಆದ್ರೆ ಈ ವರ್ಷ ಜಾಬ್, ಬಿಸ್ನೆಸ್ ಯಾವುದೇ ಕ್ಷೇತ್ರ ಆಗಿರಲಿ
ನಿಮ್ಮ ಕೈಯಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಆಗಲಿ ನಿಮ್ಮ ಕೈಯಲ್ಲಿ ನಿಮ್ಮ ಹಿಡಿತದಲ್ಲಿ ಇರುತ್ತೆ ಮತ್ತು ಅವೆಲ್ಲ ಕಷ್ಟಗಳನ್ನ ನೀವು ಗೆಲ್ತಾ ಹೋಗ್ತೀರಾ. ಈ ವರ್ಷ ವಿದ್ಯಾಭ್ಯಾಸದಲ್ಲಿ ಮೊದಲ ಹಂತದಲ್ಲಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ, ಭಯ ಇರುತ್ತೆ, ಅಶ್ರದ್ಧೆ ನಿಮ್ಮನ್ನ ಕಾಡಬಹುದು. ಸೋಂಬೇರಿತನದಿಂದ ಪ್ರಯಾಸ ಪಡ್ಕೊಂಡು ಓದ್ತೀರಾ, ಆದ್ರೆ ಕೊನೆಯಲ್ಲಿ ನಿಮಗೆ ಶಿಕ್ಷಣದಲ್ಲಿ ಕಾಲೇಜ್ ಮತ್ತೆ ಸ್ಕೂಲ್ನಲ್ಲಿ ಒಳ್ಳೆಯ ಸ್ಟೂಡೆಂಟ್ ಅಂತ ಹೇಳಿ ಹೆಸರು ಕೀರ್ತಿಯನ್ನು ನೀವು ಪಡಿತೀರಾ. ಉದ್ಯೋಗದಲ್ಲಿ ಎಕ್ಸಿಡೆಂಟ್ ಆಗಿದೆ, ಅಧಿಕಾರ ಪ್ರಾಪ್ತಿ, ಹೆಸರು ಪ್ರಾಪ್ತಿ. ಆದ್ರೆ ಜಾಬ್ ನಲ್ಲಿ ಮೊದಲ ಹಂತದಲ್ಲಿ ಕಷ್ಟ, ಭಯ ಇದ್ದೇ ಇರುತ್ತೆ. ನಿಮಗೆ ಸಪೋರ್ಟ್ ಇರೋದಿಲ್ಲ. ಕೊನೆಯ ಹಂತದಲ್ಲಿ ನಿಮಗೆ ನೇಮ್ ಅಂಡ್ ಫೇಮ್ ಪಡೆದುಕೊಳ್ತೀರಿ. ಆದ್ರೆ ಹಣದ ವಿಚಾರದಲ್ಲಿ ನೀವು ತುಂಬಾ ಗಮನ ಕೊಡ್ಬೇಕಾಗುತ್ತೆ. ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ನಿಮಗೆ ಗುರು 5ನೇ ಮನೆ 8ನೇ ಮನೆ ಅಧಿಪತಿ ಆಗಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಬಿಸ್ನೆಸ್, ಮಾರ್ಕೆಟಿಂಗ್, ಸೇಲ್ಸ್ ವಿಚಾರದಲ್ಲೂ ಕೂಡ ನೇಮ್ ಅಂಡ್ ಫೇಮ್ ನಿಮಗೆ ಈ ವರ್ಷ ನೀವು ನೋಡ್ಬೋದು. ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಈ ವರ್ಷ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಸಿಂಹ ರಾಶಿ ಲಗ್ನದವರು ಯಾರಿಗೂ ಕೂಡ ದುಡ್ಡನ್ನ ಕೊಡೋದಕ್ಕೆ ಹೋಗ್ಬೇಡಿ. ನಿಮಗೆ ವಾಪಸ್ಸು ದುಡ್ಡು ಬರೋದಿಲ್ಲ. ಹಣ ಕೊಟ್ಟು ನೀವು ಮೋಸ ಹೋಗ್ತೀರಾ. ಸಾಫ್ಟ್ವೇರು, ಇಂಟೀರಿಯರ್ ಡಿಸೈನರು, ಈ ಫೀಲ್ಡ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರ ಅವ್ರಿಗೆ ಈ ವರ್ಷ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗತ್ತೆ. ನೇಮ್ ಅಂಡ್ ಫೇಮು, ಅಧಿಕಾರ ಪ್ರಾಪ್ತಿ ಮತ್ತು ಇತರೆ ಫೀಲ್ಡ್ ನಲ್ಲೂ ಕೂಡ ಸ್ವಲ್ಪ ಕಷ್ಟದಿಂದ ನಿಮಗೆ ಕೆಲವು ಅನುಕೂಲ ಆಗ್ತಾ ಹೋಗುತ್ತೆ. ಮದುವೆ ವಿಚಾರದಲ್ಲಿ ಸಿಂಹ ರಾಶಿ ಲಗ್ನದವರಿಗೆ ಇವರಿಗೆ ನೀವು ದುಡ್ಡು ಕೊಟ್ಟು ಮೋಸ ಹೋಗಿ ಮದುವೆ ಆಗಕ್ಕೆ ಅಥವಾ ಮದುವೆ ಜೀವನವನ್ನ ನಡೆಸಲಿಕ್ಕೆ ನಿಮಗೆ ಹಣದ ಒಂದು ಶಾರ್ಟೇಜ್ ನ ನೀವು ಅನುಭವಿಸ್ತೀರಾ. ನೀವು ಯಾರಿಗೋ ಒಬ್ರಿಗೆ ದುಡ್ಡನ್ನ ಕೊಟ್ಬಿಟ್ಟಿರ್ತೀರ, ಅವ್ರು ದುಡ್ಡು ಕೊಟ್ಟಿರಲ್ಲ. ಆದ್ರೆ ನಿಮ್ಗೆ ಈಗ ಮದುವೆ ಆಗೋದಕ್ಕೆ ಅಥವಾ ಮದುವೆ ಜೀವನ ನಡೆಸೋದಿಕ್ಕೆ ತುಂಬಾ ತೊಂದರೆ ಆಗತ್ತೆ. ಮದುವೆ ಯಾರಿಗೆ ಆಗ್ಲಿಲ್ಲ ಅವ್ರಿಗೆ ಸಂಬಂಧಗಳು ಬಂದಾಗ ಅತಿಯಾಗಿ ಆಯ್ಕೆಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಅತಿಯಾಗಿ ಆಯ್ಕೆಗಳನ್ನ ಮಾಡ್ಕೊಳ್ತಾ ಹೋದ್ರೆ ಅಥವಾ ನೀವು ಸೆಲೆಕ್ಟಿವ್ ಆಗೋದ್ರಿಂದ ಈ ವರ್ಷ ನಿಮಗೆ ಮದುವೆ ಆಗೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಅಧಿಕಾರ ದರ್ಪವನ್ನ, ಒಂದು ಬ್ರೈಟ್ ನೇಚರ್ ಅನ್ನ ನಿಮ್ಮ ಸ್ಪೌಸ್, ಹೆಂಡತಿ ಅಥವಾ ಗಂಡನ ಮೇಲೆ ತೋರಿಸೋದಕ್ಕೆ ಹೋಗ್ಬೇಡಿ. ಮದುವೆ ಜೀವನದಲ್ಲಿ ನಿಮಗೆ ಕಷ್ಟ ಆಗ್ಬೋದು ಮತ್ತು ಮದುವೆ ಆಗೋದಕ್ಕೆ ವಿಘ್ನಗಳು ನಿಮ್ಮನ್ನೇ ಜಾಸ್ತಿ ಕಾಡುತ್ತೆ ಈ ವರ್ಷ. ಮತ್ತು ಆರೋಗ್ಯದಲ್ಲಿ ಲೋ ಇಮ್ಯುನಿಟಿ ಸಮಸ್ಯೆ, ದೊಡ್ಡ ಮಟ್ಟದ ಕಾಯಿಲೆಗಳು, ಥೈರಾಯ್ಡ್, ಬೊಜ್ಜು ಮತ್ತು ಬಾಡಿ ಹೆವಿನೆಸ್ ಆಗಬಹುದು. ಅಥವಾ ಅಂದ್ರೆ ದೇಹ ಭಾರ ಅಂತ ಹೇಳ್ತೀವಿ. ದೀರ್ಘಕಾಲದ ಅನಾರೋಗ್ಯ, ಉಲ್ಬಣ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದೊಡ್ಡ ಮಟ್ಟದ ಅನಾರೋಗ್ಯ ತಂದ್ಕೊಡ್ಬೋದು. ಲಿವರ್ ಅಥವಾ ಹೊಟ್ಟೆ ಸಮಸ್ಯೆ ಇದ್ರೆ ನೀವು ಎಚ್ಚರ ವಹಿಸಬೇಕು. ಡಾಕ್ಟರ್ ಹತ್ರ ನೀವು ತೋರಿಸ್ಕೊಳ್ಳೇಬೇಕಾಗತ್ತೆ. ಅತಿಯಾಗಿ ತಿನ್ನಲೂಬಾರದು ಮತ್ತು ತೀರಾ ತಿನ್ನದೇ ಇರಬಾರದು. ಸ್ವಲ್ಪ ಮಟ್ಟಿನ ಒಂದು ಮಿತವಾಗಿ ಆಹಾರವನ್ನ ಸೇವನೆ ಮಾಡ್ತಾ ಹೋಗಿ. ಅದರಿಂದ ನಿಮಗೆ ಹೆಚ್ಚಿನ ಲಾಭ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ನೀವು ಕಾಣಬಹುದು. ಗುರು 10ರಲ್ಲಿ, ಸೂರ್ಯನ ನಕ್ಷತ್ರದಲ್ಲಿ, ಕೃತಿಕ ನಕ್ಷತ್ರದಲ್ಲಿ ಇರೋದ್ರಿಂದ ಗೌರ್ಮೆಂಟ್ ಇಂದ ನಿಮಗೆ ಈ ವರ್ಷ ಲಾಭ ಆಗುತ್ತೆ. ಅಥವಾ ಗೌರ್ಮೆಂಟ್ ಜಾಬ್ಗೆ ಯಾರ್ಯಾರು ಪ್ರಯತ್ನ ಪಡ್ತಿರ್ತಾರ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕುವಂತ ಎಲ್ಲಾ ಸಾಧ್ಯತೆ ಇರುತ್ತೆ. ಆದ್ರೆ ದುಡ್ಡು ಕೊಡಿ ಅಂತ ಅಂದಾಗ, ಲಂಚ ಕೇಳಿದಾಗ ನೀವು ದುಡ್ಡನ್ನ ಕೊಡೋದಕ್ಕೆ ಹೋಗ್ಬೇಡಿ. ನೆಗೆಟಿವ್ ಆಗುತ್ತೆ ನಿಮಗೆ. ನೀವು ದುಡ್ಡನ್ನ ಕೊಟ್ರೆ ದುಡ್ಡು ಹೋಗುತ್ತೆ ಮತ್ತು ನಿಮಗೆ ಗೌರ್ಮೆಂಟ್ ಜಾಬ್ ಕೂಡ ಸಿಗೋದಿಲ್ಲ. ಮನೆ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕೇಸ್ ಆಗ್ಬೋದು. ಅದರಿಂದ ಪಿತ್ರಾರ್ಜಿತ ಆಸ್ತಿ ಪಡೆಯೋದಕ್ಕೆ ನಿಮಗೆ ತೊಂದರೆ ಆಗ್ಬೋದು. ಇದಿಷ್ಟು ಸಿಂಹ ರಾಶಿ ಲಗ್ನದವರ ಗುರುಬಲ ಕಾರ್ಯಕ್ರಮ. ಮುಂದಿನ ವಿಡಿಯೋದಲ್ಲಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಲಗ್ನದವರ ಗುರುಬಲ ಕಾರ್ಯಕ್ರಮ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.